ಶನಿ ಜಯಂತಿ 2026 5 ರಾಶಿಗಳಿಗೆ ಎಚ್ಚರಿಕೆ. ನಮಸ್ಕಾರ ಬಂಧುಗಳೇ. ಏಪ್ರಿಲ್ ಮೇ ಬಂತು ಅಂದ್ರೆ ಸಾಕು, ಎಲ್ಲರ ಕಣ್ಣು ಶನಿ ಮಹಾತ್ಮನ ಮೇಲೆ ಇರುತ್ತೆ. ಯಾಕಂದ್ರೆ ಜ್ಯೋತಿಷ್ಯ ಶಾಸ್ತ್ರದ ನ್ಯಾಯಾಧೀಶ ಶನಿದೇವನ ಹುಟ್ಟಿದ ಹಬ್ಬ ಅಂದ್ರೆ ಶನಿ ಜಯಂತಿ ಹತ್ತಿರನೇ ಬರ್ತಿದೆ. ಆದ್ರೆ ನೆನ್ಪಿರ್ಲಿ, ಈ ಸಲ ಶನಿ ಜಯಂತಿ ಎಲ್ರಿಗೂ ಖುಷಿ ತರಲ್ಲ. ಶನಿದೇವ ಈಗ ಮೀನ ರಾಶಿಯಲ್ಲಿ ಕೂತಿದ್ದಾನೆ. ಇದರ ಎಫೆಕ್ಟ್ ಹೇಗಿರುತ್ತೆ ಅಂದ್ರೆ, ಸಿಂಹ ರಾಶಿ ಸೇರಿ ಈ 5 ರಾಶಿಯವರಿಗೆ ಮೈ ಮೇಲೆ ಮುಳ್ಳು ಬಿದ್ದ ಹಾಗೆ ಆಗ್ಲಿದೆ. ಯಾರಿಗೆ ಶನಿ ಕಾಟ, ಯಾರಿಗೆ ಸಾಡೆ ಸಾತಿ ನಡೆಯುತ್ತೆ, ಯಾರಿಗೆ ಧೈರ್ಯ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಲ್ಲಾಂದ್ರೆ ಸಂಕಷ್ಟ ತಪ್ಪಿದ್ದಲ್ಲ. ಸಿಂಹರಾಶಿ, ಶತ್ರುಗಳ ಕಾಟ, ಹುಷಾರಪ್ಪ ಸಿಂಹ. ಸಿಂಹರಾಶಿಯವರೇ, ನಮ್ಮ ಕಾಲೆಳೆಯೋಕೆ ನಮ್ಮ ಸುತ್ತಮುತ್ತಲೇ ಜನ ಕಾಯ್ತಿದ್ದಾರೆ, ಸ್ವಲ್ಪ ಹುಷಾರು. ನೋಡಿ, ಸಿಂಹರಾಶಿಯವರಿಗೆ ಈಗ ಶನಿ ಧೈರ್ಯದ ಪ್ರಭಾವ. ಹಳ್ಳಿಯಲ್ಲಿ ಹೇಳ್ತಾರಲ್ಲ, ಹೊಂಚು ಹಾಕೋ ನರಿ ಅಂತ. ಹಾಗೆ ನಿಮ್ಮ ಕೆಲಸದ ಜಾಗದಲ್ಲಿ ಶತ್ರುಗಳು ರೆಡಿಯಾಗಿರ್ತಾರೆ. ಆಫೀಸ್ ಅಲ್ಲಿ ಅಥವಾ ನಮ್ಮ ಊರಿನ ಪಂಚಾಯಿತಿ ಇರ್ಲಿ, ನಿಮ್ಮ ಮೇಲೆ ಇಲ್ಲದ ಸಲ್ಲದ ಆರೋಪ ಬರಬಹುದು. ಆರೋಗ್ಯ ಕೂಡ ಸ್ವಲ್ಪ ಡಲ್ ಹೊಡೆಯುತ್ತೆ, ಸುಸ್ತು ಜಾಸ್ತಿ ಆಗ್ಬಹುದು. ತಲೆ ಕೆಡ್ಸ್ಕೋಬೇಡಿ. ಶನಿವಾರದ ದಿನ ಯಾರಾದ್ರೂ ಬಡವರಿಗೆ ಕಪ್ಪು ಬಟ್ಟೆ ದಾನ ಮಾಡಿ, ಅರಳಿ ಮರಕ್ಕೆ ಕೈ ಮುಗ್ದು ನೀರು ಹಾಕಿ ಬನ್ನಿ, ಎಲ್ಲ ತಣ್ಣಗಾಗತ್ತೆ. ಧನುರಾಶಿ, ಮನೆ ಮಂದಿ ಜೊತೆ ಜಗಳ ಮಾಡಬೇಡಿ. ಧನುರಾಶಿಯವರೇ, ನಿಮ್ಮ ಮನೆಯ ನೆಮ್ಮದಿ ಹಾಳಾಗ್ಬೋದು, ಅಂದ್ರೆ ಬಾಯಿ ಮೇಲೆ ಹಿಡ್ತಾ ಇರ್ಲಿ. ನಿಮ್ಮ ಮೇಲೂ ಶನಿ ಧೈರ್ಯದ ನೆರಳು ಇದೆ. ಸಣ್ಣ ವಿಷಯಕ್ಕೆ ಗಂಡ ಹೆಂಡತಿ ಅಥವಾ ಅಪ್ಪ ಮಕ್ಕಳ ಮಧ್ಯೆ ಕಿರಿಕಿರಿ ಆಗೋ ಚಾನ್ಸ್ ಇದೆ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ದುಡ್ಡು ಕೈಲಿ ನಿಲ್ಲಲ್ಲ, ಸುಮ್ಮನೆ ಖರ್ಚು ಮಾಡೋಕೆ ಹೋಗ್ಬೇಡಿ. ಇದಕ್ಕೆ ಬೆಸ್ಟ್ ಉಪಾಯ ಅಂದ್ರೆ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಒಂದು ನಮಸ್ಕಾರ ಹಾಕಿ ಬನ್ನಿ. ಆ ಭೋಗಿಲನಾಥ ನಿಮ್ಮನ್ನ ಕಾಪಾಡ್ತಾನೆ. ಕುಂಭರಾಶಿ, ಖರ್ಚಿಗೆ ಬ್ರೇಕ್ ಹಾಕಿ ಕೈ ಸುಟ್ಕೋಬೇಡಿ. ಕುಂಭರಾಶಿಯವರೇ, ಲಾಸ್ಟ್ ಮಿನಿಟ್ ಅಲ್ಲಿ ಕೈ ಕೊಡು ಶನಿ ಸಾಡೆ ಸಾತಿ ಬಗ್ಗೆ ಎಚ್ಚರವಾಗಿರಿ. ನಿಮ್ಮ ರಾಶಿಗೆ ಸಾಡೆ ಸಾತಿಯ ಕೊನೆಯ ಚರಣ ನಡೀತಿದೆ. ಅಂದ್ರೆ ಹೋಗೋ ಮಾರಾಯ ಹೋಗ್ತಾನೆ, ಆದ್ರೆ ಏನಾದ್ರೂ ಒಂದು ಪೆಟ್ಟು ಕೊಟ್ಟು ಹೋಗ್ತಾನೆ ಅಂತಾರಲ್ಲ, ಹಾಗೆ ಸಡನ್ ಆಗಿ ಖರ್ಚು ಬರುತ್ತೆ. ಯಾವುದೋ ಆಸ್ತಿ ವಿಚಾರದಲ್ಲಿ ಅಥವಾ ರಿಲೇಶನ್ಶಿಪ್ ನಲ್ಲಿ ಬೆರುಕು ಬರ್ಬೋದು. ಯೋಚನೆ ಮಾಡದೆ ಎಲ್ಲಿಯೂ ಸೈನ್ ಹಾಕ್ಬೇಡಿ. ಶನಿವಾರ ಸಂಜೆ ಶನಿ ದೇವಸ್ಥಾನದಲ್ಲಿ ಎಣ್ಣೆ ದೀಪ ಹಚ್ಚಿ ಹನುಮಾನ್ ಚಾಲಿಸ್ನ ಪಠನೆ ಮಾಡಿ. ಆಂಜನೇಯ ಇರೋ ಕಡೆ ಶನಿ ಘಾಟ ಇರಲ್ಲ. ಮೀನರಾಶಿ, ಪರಿಶ್ರಮ ಪಡ್ಲೇಬೇಕು, ಫಲ ಲೇಟ್ ಆಗಿ ಸಿಗತ್ತೆ. ಮೀನರಾಶಿಯವರೇ, ಶನಿದೇವ ನಿಮ್ಮ ರಾಶಿಯಲ್ಲ ಕೂತು ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಿದ್ದಾನೆ. ನಿಮ್ಗೆ ಈಗ ಸಾಡೆ ಸಾತಿಯ 2ನೇ ಚರಣ, ಅಂದ್ರೆ ಶನಿ ನಿಮ್ಮ ತಲೆ ಮೇಲೆ ಕೂತಿದ್ದಾನೆ ಅಂತ ಅರ್ಥ. ನೀವು ಎಷ್ಟೇ ಕಷ್ಟಪಟ್ರು ಕೆಲಸ ಬೇಗ ಆಗಲ್ಲ. ಇವತ್ತು ಆಗುತ್ತೆ ನಾಳೆ ಆಗುತ್ತೆ ಅಂತ ದಿನ ದುಡ್ಬೇಕಾಗತ್ತೆ. ಮನೇಲಿ ಸಣ್ಣ ವಿಚಾರಕ್ಕೆ ದೊಡ್ಡ ಜಗಳ ಆಗ್ಬೋದು. ಒಂದು ಸಿಂಪಲ್ ಟಿಪ್ಸ್ ಅಂದ್ರೆ, ಶನಿವಾರದ ದಿನ ಒಂದು ಕಪ್ಪು ನಾಯಿಗೆ ರೊಟ್ಟಿ ಅಥವಾ ಬಿಸ್ಕೆಟ್ ತಿನ್ಸಿ ದಾನ ಮಾಡೋದನ್ನ ಮರಿಬೇಡಿ. ಮೇಷರಾಶಿ, ಆಟ ಈಗ ತಾನೇ ಶುರು, ಎಚ್ಚರ. ಮೇಷರಾಶಿಯವರೇ, ಶನಿ ಸಾಡೆ ಸಾತಿ ಈಗ ತಾನೇ ನಿಮ್ಮ ಮನೆ ಬಾಗಿಲು ತಟ್ಟಿದ್ದಾನೆ, ಹುಷಾರಾಗಿರಿ. ನಿಮ್ಮ ರಾಶಿಗೆ ಈಗ ಮೊದಲ ಚರಣ ಸ್ಟಾರ್ಟ್ ಆಗಿದೆ. ಆರ್ಥಿಕವಾಗಿ ಸ್ವಲ್ಪ ಟೈಟ್ ಆಗ್ಬೋದು. ಎಷ್ಟೇ ದುಡಿದ್ರೂ ಕೈಯಲ್ಲಿ ಕಾಸು ಉಳಿಯಲ್ಲ. ಆಫೀಸಲ್ಲಿ ಬಾಸ್ ಹತ್ತಿರ ಬಯಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಕಾನ್ಫಿಡೆನ್ಸ್ ಆಗಿ ಇರಿ. ಮಂಗಳವಾರ ಮತ್ತೆ ಶನಿವಾರ ಬಜರಂಗ್ ಬಾಣ್ ಕೇಳಿ ಅಥವಾ ಊದೆ, ದಕ್ಷಿಣಾಭಿಮುಖ ಆಂಜನೇಯನ ದರ್ಶನ ಮಾಡಿ ಸಂಕಷ್ಟ ದೂರವಾಗುತ್ತೆ. ನೋಡಿದ್ರಲ್ಲ ದೇವರು, ಈ 5 ರಾಶಿಯವರು 2007ರವರೆಗೂ ಸ್ವಲ್ಪ ಹುಷಾರಾಗಿರ್ಬೇಕು. ಆದ್ರೆ ಭಯ ಪಡೋ ಅಗತ್ಯ ಇಲ್ಲ. ಭಕ್ತಿ ಮತ್ತು ಒಳ್ಳೆಯ ಕೆಲಸ ಮಾಡಿದ್ರೆ ಶನಿ ಮಹಾತ್ಮ ಸದಾ ರಕ್ಷಣೆ ನೀಡ್ತಾನೆ. ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಮಾಹಿತಿಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.